ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಪ್ಪ ಅಮ್ಮ ಇದ್ದು ಅನಾಥ ಪ್ರಜ್ಞೆ ಕಾಡುವಂತ ಸ್ಥಿತಿ, ಅದಕ್ಕೆ ಜೀವಂತ ಉದಾಹರಣೆ ನಾನೇ ಇದ್ದೀನಲ್ಲ ಸರ್. ಹೌದು, ಅದಕ್ಕೆ ತಾವೇನ್ ಮಾಡ್ಬೇಕು ಅಂತಿದ್ದೀರಾ? ಬೆಟರು ಹಳೆ ಕಾಲಕ್ಕೆ ಹೋಗ್ಬಿಡೋಣ. ಒಂದು 3-4 ಸಾಕಾಗಲ್ಲ. ಅಯ್ಯೋ, ಏನ್ ಸರ್ ಅದು? ಇರು ಸೇವಂತಿ, ಲೆಕ್ಕ ತಪ್ಪಿಸ್ಬೇಡ. ಒಂದು 7-8 ಇದು ಸಾಲಲ್ಲ. ಮಿನಿಮಮ್ ಒಂದು 10-12 ಆದ್ರೂ ಬೇಕೇ ಬೇಕು. ಏನ್ 10-12? 10-12 ಮಕ್ಕಳು ಬೇಕು ಅಂದೆ ಸೇವಂತಿ. 10-12 ಮಕ್ಕಳ? 1 ಡಜನ್ ಸಾಕಾ? ಸದ್ಯಕ್ ಸಾಕು ಅನ್ಕೋತೀನಿ. ಸೇವಂತಿ, ನನ್ನ ಮಾತ್ ಕೇಳು. ನಾನು ಹೇಳ್ದಾಗೆ ಒಂದ್ 10-12 ಮಕ್ಕಳಾದ್ರೆ ಆಗ ನಮ್ಮ ಮಕ್ಕಳಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ರು ಇರ್ತಾರೆ. ನಮ್ಮ ಮೊಮ್ಮಕ್ಕಳಿಗೆ ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ನಾದ್ನಿ, ಅತ್ತಿ ಎಲ್ರು ಇರ್ತಾರೆ ಸೇವಂತಿ. ಅಯ್ಯೋ ಸರ್, ಜೀವನದಲ್ಲಿ ಆಸೆ ಇರ್ಬೇಕು, ನಿಮ್ ತರ ದುರಾಸೆ ಇರಬಾರ್ದು. ಅಯ್ಯೋ ಹೆಂಡತಿ, ಅದು ದುರಾಸೆ ಅಲ್ಲ, ನ್ಯಾಯವಾಗಿರೋ ಆಸೆನೆ. ನಮ್ಗಿವಾಗ ಬೇಕಾಗಿರೋದು 1 ಮಗು ಅಲ್ಲ, 2 ಮಗು ಅಲ್ಲ, ಒಂದು ದೊಡ್ಡ ಸಂಸಾರ. ಅಯ್ಯೋ ರಾಮ, ಅದಕ್ಕೆ ಬೇಕಾಗಿರೋ ತಯಾರಿನೆಲ್ಲ ಈಗ್ಲಿಂದಾನೆ ಮಾಡ್ಕೋಬೇಕಲ್ಲ ಸೇವಂತಿ. ಅಯ್ಯೋ ಬಿಡಿ ಸರ್, ನೀವ್ ಹೀಗೆ ಮಾತಾಡ್ತಾ ಮಾತಾಡ್ತಾ ಕಾಫಿನ ಆರೋಯ್ತು. ಕಾಫಿ ಬಗ್ಗೆ ಹಾಗಿರ್ಲಿ, ಇಷ್ಟೊತ್ತು ನಾನೇ ಸಂಬಂಧಗಳ ಬಗ್ಗೆ ಮಾತಾಡಿ ಅದನ್ನು ನಾನೇ ಫಾಲೋ ಮಾಡಲಿಲ್ಲ ಅಂದ್ರೆ ಹೇಗೆ? ಏನಿದು ಪೂರ್ತಿ ಜಗಾನು ತಲೆ ಕೆಳಗೆ ಆದ ಹಾಗೆ ಕಾಣ್ತದೆ. ಏನು ಇದೇನು ಸ್ವರ್ಗಾನೆ ನನ್ನ ನೋಡಿ ಕೈ ಬೀಸಿದಂತಿದೆ. ಕುಡಿಯದೆ ಬೀದಿಯಲ್ಲಿ ದೂರಾಡಿ ನಡೆದಂತೆ ನೀನು ಬಂದಾಗಿಂದ. ಅನು ಪುಟ್ಟ, ಸ್ನಾನ ಆಯ್ತಾ ಕಂದ? ಆಯ್ತು ಅಜ್ಜಿ. ಅಜ್ಜಿ ನೋಡಿದ್ರ ಅಜ್ಜಿ, ಇಷ್ಟು ಬೆಳಗ್ಗೆ ಎದ್ದು ಈ ಕೊರಿಯೋ ಚಳಿಯಲ್ಲಿ ನಾನು ತಲೆ ಸ್ನಾನ ಮಾಡ್ಕೊಂಬಂದೆ. ಅಲ್ಲ ಅಜ್ಜಿ, ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕಂತೆ. ಅದ್ಯಾವ್ದೋ ತಿರ್ಬೋಕಿಗಳು ತಿನ್ನ ಗತಿ ಇಲ್ದಿರೋರು ಇಲ್ಲಿಗ್ ಬರ್ತಾರಂತೆ, ನಾನು ಅವ್ರಿಗೆ ಅಡ್ಗೆ ಮಾಡಿ ಹಾಕ್ಬೇಕಂತೆ. ಇದ್ ಯಾವ ಕರ್ಮ ಅಜ್ಜಿ ನನ್ಗೆ? ಹಾಗಲ್ಲ ಕಂದ. ಅಯ್ಯೋ ಬಿಡಿ ಅಜ್ಜಿ, ನನ್ ಕಷ್ಟ ನನ್ಗೆ. ಅದೇನೋ ಪೂಜೆ ಪುನಸ್ಕಾರ ಬೇರೆ, ಎಲ್ಲದಕ್ಕೂ ಈ ಕಲ್ಪನಾತೆ ಬೇರೆ ಫಿಟ್ಟಿಂಗು. ನೋಡಮ್ಮ, ಏನ್ ಮಾಡಕ್ಕಾಗುತ್ತೆ ಹೇಳು? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ತಗ್ಗಿ ಬಗ್ಗೆ ನಳಿಲೇಬೇಕು. ವಿಧಿನೇ ಇಲ್ಲ, ಬೇರೆ ದಾರಿನೂ ಇಲ್ಲ. ನೋಡು, ಒಂದ್ ವೇಳೆ ಇದನ್ನೆಲ್ಲ ನೀನ್ ಮಾಡ್ಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನೀನ್ ಸರಿ ಹೋಗಿದ್ಯಾ ಅಂತ. ನಿನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಕೋರ್ಟ್ ಕರೆಸ್ತಾರೆ, ಜೈಲ್ಗೆ ಹಾಕ್ತಾರೆ. ನೀನ್ ಜೈಲ್ಗೆ ಹೋದ್ರೆ ನನ್ಗೆ ಯಾರಿದ್ದಾರೆ ಪುಟ್ಟ? ನಿನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ಅದಕ್ಕೆ ಕಂದ, ಕಷ್ಟನೋ ಸುಖನೋ ಅವ್ರೇನ್ ಹೇಳ್ತಾರೋ ಕೇಳು, ಅವ್ರೇನಂದ್ರು ಅನ್ಸ್ಕೊಂಬಿಡು. ಅಲ್ಲ ಅಜ್ಜಿ, ಅದನ್ನ ಹೇಗ್ ಮಾಡೋದು? ಇಡೀ ದಿನ ಉಪವಾಸ ಮಾಡ್ಬೇಕು ಅಂತಾರೆ. ನನಗ್ 1 ಹೊತ್ತು ಉಪವಾಸ ಮಾಡಿ ಅಭ್ಯಾಸನೇ ಇಲ್ಲ. ಈಗ್ಲೇ ನನ್ ತಲೆ ಗಿರ್ರ ಅಂತಿದೆ. ಅಯ್ಯೋ ಪುಟ್ಟ, ನನಗೆ ಗೊತ್ತು ಪುಟ್ಟ, ನೀನು ಹಸುವೆ ತಡಿಯಲ್ಲ ಅಂತ. ಅದಕ್ಕೋಸ್ಕರ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನು ಹೇಳು ನೋಡೋಣ? ಅಯ್ಯೋ ಅಜ್ಜಿ, ಅದೇನು ಅಂತ ಗೊತ್ತಿಲ್ಲ, ಹೇಳಿ. ನಿನ್ಗೋಸ್ಕರ. ನನಗೋಸ್ಕರ? ಯಶೋದನ ಚಿಕ್ಕಿನ ಬೆಳಗ್ಗೆನೆ ಎಬ್ಸಿ. ಅಯ್ಯೋ ಅಜ್ಜಿ, ಎಬ್ಸಿ ನಾನು ಏನ್ ಮಾಡಿಸಿರ್ಬೋದು ಹೇಳು? ಅಯ್ಯೋ ಅಜ್ಜಿ, ಏನ್ ಮಾಡ್ಸಿದ್ರಿ ಅಂತ ಹೇಳಿ. ನಿನಗ್ ತುಂಬಾ ಇಷ್ಟ ಆಗಿರೋದು ವಾಂಗಿಬಾತ್. ವಾವ್, ವಾಂಗಿಬಾತಾ? ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ನನ್ ಮುದ್ದು ಅಜ್ಜಿ. ನನಗೋಸ್ಕರ ಪಾಪ ನೀವು ಚಿಕ್ಕಿನ ಎಬ್ಸಿ ಅಡ್ಗೆ ಮಾಡ್ಸಿದ್ರಲ್ಲ, ಗ್ರೇಟ್ ಅಜ್ಜಿ ನೀವು. ಯಶೋದ ವಾಂಗಿಬಾತ್ ಮಾಡಿದಳಿಂದ ಕೇಳಬೇಕಾ? ಅಯ್ಯೋ ಘಮ ಅಂತಿದೆ. ಬಿಸಿ ಬಿಸಿಯಾಗಿ ತಿನ್ಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ.
ನೀನ್ ಜಲ್ದಿ ತಿನ್ಬಿಡ್ಬೇಕು, ಇಲ್ಲ ಅಂದ್ರೆ ಈ ಕಾಗೆ ಗುಬ್ಬೆಗಳೆಲ್ಲ ಗೆದ್ದು ಬಿಡ್ತವೆ, ಆಮೇಲೆ ನೀನ್ ತಿನ್ನಕ್ಕೆ ಆಗಲ್ಲ. ಅದಕ್ಕೆ ಬೆಳಬೆಳಗ್ಗೆನೆ ಮಾಡ್ಸಿರೋದು. ನೋಡು, ಚಿಕ್ಕಿ ಕಿಚನ್ ಅಲ್ಲೇ ಇದ್ದಾಳೆ, ನೀನ್ ಹೋಗಿ ಹೊಟ್ಟೆ ತುಂಬಾ ತಿನ್ಬಿಡು ನೀನು. ಆಮೇಲೆ ಇಡೀ ದಿನ ನಾನು ಉಪವಾಸನೇ ಇದ್ದೀನಿ ಅಂತ ಎಲ್ರ ಮುಂದೆ ಓಡಾಡ್ಕೊಂಡಿರ್ಬೋದು. ಅಲ್ಲ ಅಜ್ಜಿ, ಏನ್ ಕಂದ? ಇಷ್ಟೊತ್ನಲ್ಲಿ ಕಾಫಿ ಮಾಡಕ್ಕೆ ಆ ಕಲ್ಪನಾತೆ ದಡಾರ್ ಅಂತ ಬಂದ್ಬಿಡ್ತಾರಲ್ಲ, ನಾನು ಹೇಗ್ ತಿನ್ನೋದು? ಆಮೇಲೆ ಇಮಿಡಿಯೇಟ್ ಆಗಿ ಅರ್ಜುನ್ ಮಾವಂಗೆ ಸೇವಂತಿಗೆ ಎಲ್ಲ ಹೇಳ್ಬಿಡ್ತಾರಲ್ಲ. ನೋಡು, ನೀನೇನು ಯೋಚನೆ ಮಾಡ್ಬೇಡ ಮೊಮ್ಮಗಳೇ. ನಾನು ಅದನ್ನೆಲ್ಲ ಯೋಚನೆ ಮಾಡ್ದಲೇ ಇರೋಷ್ಟು ದಡ್ಡಿನ ಹೇಳು. ನಾನಿಲ್ಲಿ ಬರ್ಬೇಕಾದ್ರೆ ಅವಳಿನ್ನೂ ಎದ್ದಿರ್ಲಿಲ್ಲ. ಅಕಸ್ಮಾತ್ ಬಂದ್ಲಾ, ನಾನು ಡೈನಿಂಗ್ ಟೇಬಲ್ ಹತ್ರನೇ ಕೂತ್ಕೊಂಡು ನಿನ್ನ ಕಾವಲ್ ಕಾಯ್ತೀನಿ. ಅವಳು ಅಡ್ಗೆ ಮನೆ ಒಳಗಡೆ ಬರ್ದಲೇ ಇರೋಗಿ ನಾನ್ ತಡೀತೀನಿ. ನೀನು ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ತಿನ್ಬಿಡು, ಸರಿನಾ? ಸರಿ ಅಜ್ಜಿ. ಕಂದ, ಏನೇನು ತಲೆನೇ ಒರ್ಸ್ಕೊಂಡಿಲ್ಲ, ನೀರ್ ಸುರಿತಾ ಇದೆ, ಹಾಗೆ ಹೋದ್ರೆ ನಿನ್ ಶೀತ ಆಗೋದಿಲ್ವಾ? ತಲೆಗೆ ಟವಲ್ ಸುತ್ಕೊಂಡ್ ಬಾ. ಏನು? ಸರಿ ಅಜ್ಜಿ. ಚೆನ್ನಾಗಿ ತಿನ್ಬಿಡು, ಹೊಟ್ಟೆ ತುಂಬಾ ತಿನ್ಬಿಡು. ಏನು? ಸೇವಂತಿ, ಏನು ಯೋಚನೆ ಮಾಡ್ತಿದೀಯಾ? ಸರ್, ಅನು ಇವತ್ತು ಒಂದ್ ದಿವಸ ಉಪವಾಸ ಇದ್ರೆ ಸಾಕಾ ಅಥವಾ ಇನ್ನೊಂದ್ 2-3 ದಿವಸ ಉಪವಾಸ ಇರ್ಬೇಕಾ? ಹಾ, ನಾನು ಮನ್ಸಲ್ಲಿ ಅನ್ಕೊಂಡೆ, ನೀನ್ ಅದನ್ನ ಬಾಯ್ ಬಿಟ್ಟು ಹೇಳ್ದೆ. ಅವಳು ಮಾಡಿರೋ ಪಾಪ ಕರ್ಮಗಳಿಗೆ ಒಂದಿನ ಅಲ್ಲ, ಕನಿಷ್ಠ ಅಂದ್ರೂ 3-4 ದಿನ ಅವಳು ಉಪವಾಸಗೆ ಇಡಬೇಕು. ಸರ್, ಇವತ್ ಬರ್ಬೇಕಾಗಿರೋ ಗೆಸ್ಟ್ಗಳನ್ನ ನೀವು ಮುಂಚೆನೆ ಕರ್ಕೊಂಡ್ ಬಂದ್ಬಿಡಿ. ಹಾ, ಹೌದು. ಅವಳಿಗೆ ಯಾರು ಯಾವ ಕೆಲಸನೂ ಮಾಡ್ಕೊಡ್ಬಾರ್ದು. ಈ ಅಜ್ಜಿ ಯಶೋದತೆ ಪುಸ್ತಕಂದ ಬಂದ್ಬಿಡ್ತಾರೆ ಅವಳಿಗೆ ಸಹಾಯ ಮಾಡೋದಕ್ಕೆ. ಅದನ್ನ ಮಾತ್ರ ತಡಿಬೇಕು ಸೇವಂತಿ. ಅವಳೇನಾದ್ರೂ ಉಲ್ಟಾ ಹೊಡೆದು ರಿವರ್ಸ್ ಮಾತಾಡಿದ್ಲು ಅಂದ್ರೆ ಅವಳಿಗೆ ಜೈಲೇ ಗತಿ. ಅಯ್ಯೋ, ನಾವು ನೋಡು, ಬೆಳಗ್ಗೆ ಅವಳ ಬಗ್ಗೆ ಮಾತಾಡ್ಕೊಂಡು, ಅದು ಇಷ್ಟು ಒಳ್ಳೆ ಮೂಡಲ್ಲಿ ಡೀಪ್ ಆಗಿ ಲವ್ ಮಾಡ್ತಿರ್ಬೇಕಾದ್ರೆ. ಅಯ್ಯೋ ದೇವ್ರೆ, ಬಿಡಿ ಸರ್, ನಿಮ್ಗೆ ಯಾವಾಗ್ಲೂ ಇದ್ದಿದ್ದೆ. ಅಯ್ಯೋ, ಇಷ್ಟ ಆಗಿರೋ ಹೆಂಡ್ತಿನ ಎಷ್ಟು ಕಷ್ಟಪಟ್ಟು ತಪ್ಕೊಂಡಿದೀನಿ, ಹೇಗ್ ಬಿಡಕ್ಕಾಗತ್ತೆ ಹೇಳು? ಅಯ್ಯೋ, ಏನ್ ಸರ್ ನೀವು ನನ್ ಮೂಡ್ನೆಲ್ಲ ಹಾಳು ಮಾಡ್ತಿದ್ದೀರಾ ನೀವು, ಅಲ್ವಾ? ಇವ್ರಿಬ್ಬರಿಗೂ ಹೊತ್ತು ಗೊತ್ತು ಏನೂ ಇಲ್ಲ. 3 ಹೊತ್ತು ರೊಮ್ಯಾನ್ಸು ಬಿಟ್ರೆ ಆ ರೋಮಿಯೋ ಜೂಲಿಯೆಟ್ನ ಮೀರಿಸ್ಬಿಡ್ತಾರೆ. ಒಂದ್ ರೀತಿಲಿ ಇವ್ರು ಇವಾಗ ರೊಮ್ಯಾನ್ಸ್ ಮಾಡ್ತಿರೋದು ಒಳ್ಳೇದಾಯ್ತು. ಇವ್ರು ಬರೋ ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಖಾಲಿ ಮಾಡ್ಬಿಡ್ಬೇಕು. ಚಿಕ್ಕಿ, ಬಾಬಾ, ನಿನಗೋಸ್ಕರ ಬಿಸಿ ಬಿಸಿಯಾಗಿ ವಾಂಗಿಬಾತ್ ಮಾಡಿದೀನಿ. ಹೌದಾ? ಕೊಡಿ. ಅಮ್ಮ ರಾತ್ರಿ ಈ ವಿಷಯ ಹೇಳಿದ ತಕ್ಷಣ ನಂಗೆ ಖುಷಿ ಆಗೋಯ್ತು ಕಣೆ. ಆದ್ರೆ ನೀನ್ ಇಡೀ ದಿನ ಹೇಗ್ ಹಸ್ಕೊಂಡಿರ್ತೀಯ ಅಂತ ಬೇಜಾರಾಗೋಗಿತ್ತು. ಚೆನ್ನಾಗಿದ್ಯಾ? ಚಿಕ್ಕಿ, ಇನ್ನ ತಿಂದೇ ಇಲ್ಲ. ಅಯ್ಯೋ, ಬೇಗ ಕೊಡಿ. ಒಂದ್ ನಿಮಿಷ ಇರು, ಇಟ್ಕೋ ಗಟ್ಟಿಯಾಗಿ. ನೀನ್ ಹಸ್ಕೊಂಡಿರ್ತಿ ಅಂತ ನಾನು ತುಂಬಾ ಬೇಜಾರಲ್ಲಿದ್ದೆ. ಆಗ ಅಮ್ಮ ಬಂದು ಈ ಐಡಿಯಾ ಕೊಟ್ಟಿದ ತಕ್ಷಣ ನಾನ್ ಬೆಳಿಗ್ಗೆನೆ ಎದ್ದು, ಯಾಕೆ ಹಾಗೆ ನೋಡ್ತಿದ್ಯಾ, ತಿನ್ನು. ಸಾರಿ, ಬೆಳಿಗ್ಗೆ ಎದ್ದು ಬಂದೋಳೆ ಚಕ ಅಂತ ತರಕಾರಿ ಎಲ್ಲ ಹೆಚ್ಚಿ ಒಗ್ಗರಣೆ ಹಾಕಿ ಬಾತ್ ಪುಡಿ ಕೈ ಹಾಕ್ತೀನಿ, ಖಾಲಿ
ಒಂದು ಸ್ಪೂನು ಇರ್ಲಿಲ್ಲ. ಪುಡಿ ಮಾಡೋದಿಕ್ಕೆ ಅಂತ ಮಿಕ್ಸಿ ತಗೊಂಡೆ, ಆಗ ಟಕ್ಕಂತ ಫ್ಲಾಶ್ ಆಯ್ತು. ಮಿಕ್ಸಿ ಸೌಂಡ್ ಯಾರಾದ್ರೂ ಎದ್ಬಿಟ್ರೆ ಕಷ್ಟ ಅಂತ ಅನ್ಕೊಂಡು ಒರಳಲ್ಲಿ ನಾನೇ ರುಬ್ದೆ ಕಣೆ. ಅನು, ಹೇಗಿದೆ? ಸಖತ್ತಾಗಿದ್ಯಾ? ಚಿಕ್ಕಿ, ನೀವ್ ತಿನ್ನಕ್ ಬಿಟ್ರೆ ತಾನೆ? ನಾನ್ ನೋಡು ಪೆದ್ದಿ ಕಣೆ, ಮಾತಾಡ್ತಾನೆ ಇದೀನಿ. ನೀನ್ ತಿನ್ನು ತಗೊಮ್ಮ. ಚಿಕ್ಕಿ, ಯಾರೂ ಬರಲ್ಲ ತಾನೆ? ಹೌದು, ಈ ಚಿಕ್ಕಪ್ಪ ಎಲ್ಲಿದಾರೆ? ಅಯ್ಯೋ, ಅವ್ರು ಮಲ್ಕೊಂಡಿದ್ದಾರೆ. ನೀನ್ ತಿನ್ನು. ಚೆನ್ನಾಗಿದ್ಯಾ? ಅನು, ಈ ಅರ್ಜುನು ಸೇವಂತಿ ಬಂದ್ಬಿಟ್ರೆ ಏನ್ ಮಾಡ್ತೀಯಾ? ಅಯ್ಯೋ ಚಿಕ್ಕಿ, ಅವ್ರು ಎಲ್ಲಿ ಬರ್ತಾರೆ? ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಆದ್ರೆ ಕಲ್ಪನಾ ಅತ್ತೆ? ಅಯ್ಯೋ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಅನು, ನೀನ್ ಇನ್ನು ತಿನ್ನಕ್ಕೆ ಶುರು ಮಾಡಿಲ್ವಾ? ಬೇಗ ತಿನ್ನು. ಬಾತು ಗಮ್ಮಂತ ಇದೆ. ಯಶೋದ ಮಾಡಿದ್ದಲ್ವಾ, ಚೆನ್ನಾಗೇ ಇರುತ್ತೆ. ನೋಡ್ಕಂಡ ಹೊಟ್ಟೆ ತುಂಬಾ ತಿನ್ನು, ಬೇಗ ತಿನ್ನು. ಸಂಕೋಚ ಪಟ್ಕೋಬೇಡ, ತಿನ್ನು. ನಾನು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತೀನಿ. ಯಾರಾದ್ರೂ ಬಂದ್ರೆ ನಾನು ಒಳಗಡೆ ಬಿಡೋದಿಲ್ಲ. ಏನು? ಗಮ್ಮಂತ ಇದೆ. ನನ್ಗೆ ತಿನ್ಬೇಕು ಅನ್ಸ್ತಾ ಇದೆ. ನೀನ್ ಹೊಟ್ಟೆ ತುಂಬಾ ತಿನ್ನು. ಅಯ್ಯೋ ಅಮ್ಮ, ನಿಂದ್ರಿಷ್ಟನೇ ಬಿದ್ಬಿಡುತ್ತೆ. ನೀನ್ ಹೋಗಿ ಕುತ್ಕೋ. ಹೋಗ್ತೀನಿ ಸುಮ್ನೆ. ಅಲ್ಲಿ ನೋಡ್ಕೋ ಹಂಗೆ. ನನ್ಗೂ ಸ್ವಲ್ಪ ಇಟ್ಟಿರೆ. ಆಯ್ತಾಯ್ತು, ನೋಡ್ಕೋ ಹಂಗೆ. ಅನು, ನೀನ್ ತಿನ್ನೋದಕ್ ಶುರು ಮಾಡು. ಚಿಕ್ಕಿ, ಸೂಪರ್. ತಿನ್ನು, ಹೊಟ್ಟೆ ತುಂಬಾ ತಿನ್ನು. ರಾತ್ರಿವರೆಗೂ ಇದೊಂದೇ ಗಟ್ಟಿ. ಹೊಟ್ಟೆ ತುಂಬಾ ತಿನ್ಬಿಡು. ಸಾಕು, ತಿನ್ನು. ಸೊಸೆ, ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಅಯ್ಯೋ, ಅದಕ್ಕೆ ಬಂದ್ಬಿಟ್ರು ಕಣೆ. ಅಯ್ಯೋ, ಅನು ಸುಮ್ಮನೆ ಸೌಂಡ್ ಮಾಡ್ಬೇಡ. ಇರು. ಇದೇನತ್ತೆ ಹೀಗ್ ಕೇಳ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ನಾನೇ ತಾನೇ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ರಿಗೂ ಕಾಫಿ ಮಾಡ್ಕೊಡ್ತಾ ಇದ್ದಿದ್ದು. ಇಲ್ದೇ ಹೋದ್ರೆ ನಿಮ್ ಮಗ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಡ್ತಾರಷ್ಟೇ. ಸೊಸೆ, ಅದು ಇವತ್ತು ಯಾವ ದಿನ ಹೇಳು? ಇವತ್ತೇನ್ ದಿನ ಅತ್ತೆ? ಇವತ್ತು ಹುಣ್ಣಿಮೆ ಅಲ್ವಾ? ಇವತ್ತು ಹುಣ್ಣಿಮೆನಾ? ಅತ್ತೆ, ಮೊನ್ನೆ 2 ದಿನದ ಹಿಂದೆ ಹುಣ್ಣಿಮೆ ಬಂದಿತ್ತಲ್ವಾ? ಆಗ್ಲೇ ಇವತ್ ಮತ್ತೆ ಹುಣ್ಣಿಮೆನಾ? ಹೌದಾ? ಮೊನ್ನೆ ಹುಣ್ಣಿಮೆ ಬಂದಿತ್ತಾ? ಇವತ್ ಬರಲ್ಲ ಅಲ್ವಾ? ಹೌದು. ಮೊನ್ನೆನೆ ಬಂದ್ಬಿಟ್ಟಿತ್ತಾ? ನಾನು ಇವತ್ತು ಹುಣ್ಣಿಮೆ ಅಂತ ಬೇಗನೆ ಎದ್ಬಿಟ್ಟೆ. ನನಗೆ ಗೊತ್ತಾಗ್ಲಿಲ್ಲ, ಮೊನ್ನೆನೆ ಬಂದ್ಬಿಟ್ಟಿತ್ತ. ಅದಕ್ಕೆ ಕಣೆ. ಅಂದ್ರೆ ಅಮಾವಾಸ್ಯೆ ಇರ್ಬೇಕಲ್ವಾ? ಅಯ್ಯೋ ಅತ್ತೆ, ಹುಣ್ಣಿಮೆ ಹೋಗಿ 4 ದಿನಕ್ಕೆ ಅಮಾವಾಸ್ಯೆ ಹೇಗ್ ಬರುತ್ತೆ? ಹೌದಲ್ವಾ? 15 ದಿವಸ ಆದ್ಮೇಲೆ ಅಮಾವಾಸ್ಯೆ ಬರೋದು. ನಾನ್ ಮರ್ತೇ ಬಿಟ್ಟಿದ್ದೆ. ಅತ್ತೆ, ಇವತ್ ನಿಮ್ಗೆ ಏನಾಗಿದೆ? ತಿನ್ನು. ಅದು ಏನು ಅಂದ್ರೆ, ಈಗ ನೋಡು, ಇತ್ತೀಚೆಗೆ ಕಾಲ ಬದಲಾಗ್ತಾ ಇದೆ. ಡಿಸೆಂಬರ್ ಅಲ್ಲಿ ಎಷ್ಟು ಚಳಿ ಇರ್ಬೇಕು, ನೋಡಿದ್ರೆ
ಬೇಸಿಗೆ ಇರುತ್ತೆ. ಬೇಸಿಗೆಗಾಲದಲ್ಲಿ ಚಳಿ ಇರುತ್ತೆ, ಅದು ಮಳೆ ಯಾವಾಗ್ಲೋ ಬರುತ್ತೆ ಯಾವಾಗ್ಲೋ ಹೋಗುತ್ತೆ. ಮಳೆ ಬರುತ್ತೆ ಬರುತ್ತೆ ಅಂತ ಮಾತ್ರ ನ್ಯೂಸ್ ನಲ್ಲಿ ಹೇಳ್ತಾರೆ, ಅವತ್ತು ಮಳೆನೇ ಬರೋದಿಲ್ಲ, ಬರೀ ಬಿಸಿಲೇ ಇರುತ್ತೆ. ಹಾಗೆ ಈ ಅಮಾವಾಸ್ಯೆ ಪೌರ್ಣಮಿನೂ ಚೇಂಜ್ ಆಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡೆ. ಹೌದು ಹೌದು, ಎಲ್ಲ ಬದ್ಲಾಗ್ತಿದೆ ಅತ್ತೆ. ಹಾಗೆ ನೀವು ಬದ್ಲಾಗ್ತಿದ್ದೀರಾ. ಯಾಕೋ ಬರ್ತಾ ಬರ್ತಾ ಈ ಮಧ್ಯೆ ನಿಮ್ ನೆನ್ಪಿನ ಶಕ್ತಿನೇ ಕಡಿಮೆ ಆಗೋಗಿದೆ. ಇಲ್ಲಿ ನೋಡಿ, ಇದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಅರ್ಜುನಂಗ್ ಹೇಳಿ ಡಾಕ್ಟರ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತಗೊಳಕ್ ಹೇಳೋಣ. ಹಾ, ಡಾಕ್ಟರ್ ಅದನ್ನ ಹಾ ಯಾಕೆ? ಇಲ್ಲ, ನಾನು ಸರಿ ಇದ್ದೀನಿ. ಒಂದ್ ನಿಮಿಷ ತಗೋ, ನೀರ್ ಕುಡಿ, ಇನ್ನೊಂಚೂರು ಕುಡಿ. ಸಾಕ? ಅನು, ನಿಧಾನಕ್ಕೆ ತಿನ್ನು, ಅವಸರ ಮಾಡ್ಕೋಬೇಡ. ಸೊಸೆ, ಇವತ್ತೇನೋ ವಿಶೇಷವಾದ ದಿನ ಇರಬೇಕು ಸೊಸೆ. ನಾನು ಪಂಚಾಂಗದಲ್ಲಿ ನೋಡ್ದೆ, ಆದ್ರೆ ಅದೇನು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ನೀನು ಒಂದ್ಸಲ ಪಂಚಾಂಗ ನೋಡು. ಯಾಕೆ ಗೊತ್ತಾ, ವಿಶೇಷವಾದ ದಿನದಲ್ಲಿ ನೀನ್ ದೇವ್ರ ಮುಂದೆ ಕೂತ್ಕೊಂಡು ಶ್ಲೋಕಗಳು ಹೇಳ್ತೀಯಾ, ಮಂತ್ರಗಳು ಹೇಳ್ತೀಯಾ. ಅಬ್ಬಾ, ಅದನ್ನ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನನಗೆ ನಿನ್ ಬಾಯಿಂದ ಅದನ್ನೆಲ್ಲ ಕೇಳ್ಬೇಕು ಅಂತ ತುಂಬಾ ಆಸೆ. ಒಂದ್ಸಲ ದೇವ್ರ ಮನೇಲಿ ಕೂತ್ಕೊಂಡು ಅದನ್ನೆಲ್ಲ ಹೇಳ್ಬಿಡು. ಅತ್ತೆ, ಈಗ್ಲೇನಾ? ಹಾ, ಈಗ್ಲೇನೆ. ಅತ್ತೆ, ನಾನಿನ್ನು ಸ್ನಾನನೇ ಮಾಡಿಲ್ಲ. ಅಯ್ಯೋ, ಶ್ಲೋಕ ಹೇಳೋದಕ್ಕೆ ಮಂತ್ರ ಹೇಳೋದಕ್ಕೆ ಸ್ನಾನ ಯಾಕೆ ಮಾಡ್ಬೇಕು? ಮನ್ಸು ಶುದ್ಧವಾಗಿರ್ಬೇಕು. ನೋಡು, ಇದೆಲ್ಲ ನಮ್ಗೊಳಗ್ ಬರಲ್ಲ. ನನಗೆ, ನಿನ್ಗೆ, ಯಶೋದಂಗೆ ಇದೆಲ್ಲ ಬರಲ್ಲ. ಯಾಕೆಂದ್ರೆ ಈಗಾಗ್ಲೇ ನಮ್ಗೆ ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆಗೋಗ್ಬಿಟ್ಟಿದೆ. ಅದೆಲ್ಲ ಏನಿದ್ರು ಚಿಕ್ಕವ್ರಿಗೆ, ಅದೇ ಸೇವಂತಿ, ಅನು ಇಂಥವ್ರಿಗೆ ಮಾತ್ರ. ನಮ್ಮ ಮನ್ಸು ಶುದ್ಧವಾಗಿದ್ರೆ ಅಷ್ಟು ಸಾಕು. ನೀನೋಗಿ ಹೇಳಮ್ಮ. ಅತ್ತೆ, ಮಂತ್ರಗಳನ್ನ ಶ್ಲೋಕಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನೀವು ಮಡಿಯಾಗಿರ್ಬೇಕು ಅಂತ ಏನಿಲ್ಲ. ಆದ್ರೆ ಅದನ್ನ ನಾನ್ ಹೇಳ್ಬೇಕು ಅಂದ್ರೆ ದೇವ್ರ ಮನೆಗೆ ಹೋಗಿ ಶ್ಲೋಕಗಳನ್ನ ಹಾಗೆ ಹೇಳೋದಕ್ಕಾಗಲ್ವಲ್ಲ ಅತ್ತೆ. ಮನ್ಸಷ್ಟೇ ಅಲ್ಲ, ದೇಹನೂ ಶುದ್ಧವಾಗಿರ್ಬೇಕಲ್ವಾ? ಅನು, ನೀನ್ ಇಷ್ಟ ಮೆತ್ತಗ್ ತಿಂದ್ರೆ ಆಗಲ್ಲ. ಬೇಗ ಯಾರಾದ್ರೂ ಬಂದ್ಬಿಡ್ತಾರೆ. ಬೇಗ ತಿನ್ನು. ಅಯ್ಯೋ, ಹೋಗ್ಸೆ, ಹೋಗು, ಸ್ನಾನ ಮಾಡ್ಕೊಂಡ್ ಬಾ. ಅಲ್ಲ ಅತ್ತೆ, ಅದು... ಅಯ್ಯೋ, ಹೋಗು ಅಂದೆ ನಾನು. ಅನು, ನೀನ್ ನಿಧಾನಕ್ಕೆ ಆರಾಮಾಗಿ ತಿನ್ನು. ನಾನಲ್ಲೋಗಿ ಅಮ್ಮನ್ ಜೊತೆ ಅದ್ಕೆನ ಹ್ಯಾಂಡ್ಲು ಮಾಡ್ತೀನಿ. ನೋಡು, ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಕೋ, ಬಟ್ ನಿಧಾನಕ್ಕೆ ತಿನ್ನು. ಅದ್ಕೆ ನಿಮ್ ಬಾಯಿನಲ್ಲಿ ಶ್ಲೋಕ ಕೇಳದೆ ಒಂದ್ ಪುಣ್ಯ. ಹೌದು ಹೌದು. ಅಂತದಲ್ಲಿ ಅಮ್ಮ ಆಸೆ ಪಟ್ಟು ಕೇಳ್ತಿದಾರೆ, ಅವ್ರ ಆಸೆ ನೆರವೇರ್ಸ್ಬಾರ್ದಾ ಅಲ್ವಾ? ಹಾ, ಅದೇನೋ ಸರಿನೇ. ಪಾಪ ಅತ್ತೇನು ಯಾವತ್ತೂ ಈ ರೀತಿ ಆಸೆ ಪಟ್ಟವರಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಮಾಡಿದ್ರೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಹೋಗಿ ಅಂತ. ಆದ್ರೆ ಏನ್ ಮಾಡೋದು, ನಿಮ್ಮಣ್ಣ ಬೆಳಗ್ಗೆನೆ ತುಂಬಾ ತಲೆ ನೋಯ್ತಿದೆ, ಕಾಫಿ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಕಾಫಿ ಕುಡಿಯೋವರೆಗೂ ಯಾವ ಕೆಲ್ಸನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹೋಗಿ ಸ್ಪೆಷಲ್ ಆಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅದಕ್ಕೆ ನಿಂತ್ಕೋ, ನಿನ್ ಅಡ್ಗೆ ಮನೆಗೆಲ್ಲ ಹೋಗ್ಬೇಡ. ಏನು, ನಾನು ಅಡ್ಗೆ ಮನೆಗೆ ಹೋಗ್ಬಾರ್ದಾ? ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ನಾನ್ ಮದ್ವೆಯಾಗಿ ಮನೆಗ್ ಬಂದಾಗಿಂದ ಅರ್ಧ ಜೀವನ ಸವದಿರೋದೇ ಈ ಅಡ್ಗೆ ಮನೆಯಲ್ಲಿ. ಹಾ, ಅದಕ್ಕೇನೆ ಹೇಳ್ತಾ ಇರೋದು, ನೀನ್ ಅಡಿಗೆ ಮನೆಗೆಲ್ಲ ಹೋಗಿ ತುಂಬಾ ಸ್ಟ್ರೈನ್ ಮಾಡ್ಕೋಬೇಡ ಅಂತ. ನಿನ್ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಆದಷ್ಟು ರೆಸ್ಟ್ ತಗೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಅತ್ತೆ, ನೀವು ಹಾಗೆಲ್ಲ ಹೇಳ್ಬೇಡಿ. ನನ್ಗೇನಂತ ವಯಸ್ಸಾಗಿಲ್ಲ. ನನ್ ಕೋಪ ಬಂದ್ಬಿಡುತ್ತೆ ಅಷ್ಟೇ, ನನ್ಗೆ ವಯಸ್ಸಾಗಿದೆ ಅಂತ ಹೇಳಿದ್ರೆ. ನೀವು ಹೀಗೆ ಹೇಳಿದ್ರಲ್ಲ,
ಅದಕ್ಕಾದ್ರೂ ನಾನು ಅಡ್ಗೆ ಮನೆಗೆ ಹೋಗೇ ಹೋಗ್ತೀನಿ. ಅಲ್ಲ ಅಲ್ಲ ಅದ್ಕೆ ನಿಮ್ಗೇನ್ ಮಹಾ ವಯಸ್ಸಾಗಿದೆ ಅದ್ಕೆ. ನಿನ್ನೆನೋ ಮೊನ್ನೆನೋ ನೀವ್ ಮದ್ವೆ ಆದಾಗಿದ್ದೀರಾ. ಅರ್ಜುನ್ನ ನೋಡ್ದವ್ರೆಲ್ಲ ಯಾರು ನಿಮ್ ಮಗ ಅಂತ ಹೇಳದೇ ಇಲ್ಲ, ನಿಮ್ ತಮ್ಮ ಅಂತ ಹೇಳ್ತಾರ ಅದ್ಕೆ. ಯಶೋದ, ಅಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದೀರಾ. ಫಸ್ಟ್ ಟೈಮ್ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯ. ಅದು ಕರೆಕ್ಟ್ ಆಗಿ ಹೇಳ್ದೆ ಯಶೋದ. ಅದು ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ, ಆಲ್ರೆಡಿ ನಮ್ಮೊಬ್ಬ ಮಗ ಮದ್ವೆ ಆಗಿ ತೊಟ್ಲು ತಗೋಕ್ ರೆಡಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮಗನು ಮದುವೆ ಮಾಡ್ಕೊಂಡು ನಮ್ಮನ ಅಜ್ಜಿ ತಾತ ಮಾಡೋಕೆ ರೆಡಿ ಆಗಿದ್ದಾನೆ. ಇದನ್ನೇ ನಾನು ಹೇಳೋಕ್ ಬಂದಿದ್ದು. ರೀ, ಓ ಇವ್ ಬೇಗ ತಿನ್ಬಾರ್ದೋ.